ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಮತ್ತೊಂದು ಲೇಖನ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಲೆಟ್ರಲ್ ಎಂಟ್ರಿ ರದ್ದು, ಕೇಂದ್ರದ ತೀರ್ಮಾನ ಸ್ವಾಗತಾರ್ಹ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರಲಿ ಏನಿದು ಲೆಟ್ರಲ್ ಎಂಟ್ರಿ ಅಂದ್ರೆ ಏನು ಅಂದ್ರೆ ಒಂದು ಸೆಕ್ಟರ್, ಒಂದು ಉದಾಹರಣೆಗೆ ನಾವು ಒಂದು ಹಾಲಿನ ಕಂಪನಿ ಫಾರ್ ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ಈಗ ನಂದಿನಿ ಅಂತ ಇದೆ ನಮ್ದು. ಈ ನಂದಿನಿ ಹಾಲಿದೆಯಲ್ಲ, ಈ ಒಂದು ನಿಗಮ ಮಂಡಳಿಯನ್ನ ಮಾಡ್ಕೊಂಡಿದ್ದಾರೆ. ಈ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರುಗಳನ್ನ ಅಲ್ಲಿ MD ಹೇಗೆ ನೇಮಕ ಮಾಡ್ತಾರೆ ಅಂತಂದ್ರೆ, ಒಬ್ಬರ ಅಲ್ಲಿರ್ತಕ್ಕಂಥ ಸೀನಿಯರ್ಗಳನ್ನ ನೇಮಕ ಮಾಡ್ಕೊಂಡ್ ಬರೋದು ರೂಢಿ. ಆದ್ರೆ ಆ ಸೆಕ್ಟರ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೂಸ್ಟ್ ಅನ್ನ ಕೊಡೋದಕ್ಕೋಸ್ಕರ ಯಾರು ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಈ ಕಂಪನಿಯ ಬಗ್ಗೆ ಅಥವಾ ಈ ಹಾಲಿನ ಬಗ್ಗೆ ಯಾರು ಸಂಶೋಧನೆಯನ್ನು ಮಾಡಿರ್ತಾರೆ ಅವ್ರನ್ನ ತಂದಲ್ಲಿ MD ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಇದಾಗುತ್ತೆ ಅಂತ ಉದಾಹರಣೆಗೆ ಹೇಳಿದೆ ನಾನು ನಂದಿನಿ. ಹಂಗ ಕೆಲವೊಂದು ಇಲಾಖೆಯಲ್ಲಿ ಲೆಟರಲ್ ಎಂಟ್ರಿ ಅಂತ ಅವ್ರನ್ನ ನೇಮಕ ಮಾಡ್ಕೊಳ್ಳೋದು ಇದು ಹಲವಾರು ವರ್ಷಗಳಿಂದ ರೂಢಿ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿನೂ ಇತ್ತು, ಈಗಿರ್ತಕ್ಕಂಥ NDA ಗೌರ್ಮೆಂಟ್ ಅಲ್ಲೂ ಕೂಡ ಇರೋದು. ಆದ್ರೆ ಇತ್ತೀಚೆಗೆ ಏನಾಗ್ಬಿಡ್ತು, ಕೇಂದ್ರ ಸರ್ಕಾರ ಅದನ್ನ ಏನ್ ಮಾಡಿತ್ತು, ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕಿತ್ತು, ಜಾಹೀರಾತನ್ನ ನೀಡಿತು. ಅದನ್ನ ವಿರೋಧಿಸಿದ NDA ಒಕ್ಕೂಟದ ಕೆಲವು ನಾಯಕರು ಅದನ್ನ ವಿರೋಧಿಸಿದ್ರು. ಹಾಗಾಗಿ ಅದನ್ನ ಅದೇ ರೀತಿ ವಿರೋಧ ಪಕ್ಷದವರು ಕೂಡ ಅದನ್ನ ವಿರೋಧ ಮಾಡಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ಅದನ್ನ ವಾಪಸ್ ಪಡೆದುಕೊಂಡಿರುವಂತದ್ದು. ಸೊ ಹಾಗಾಗಿ ಏನು, ಹೇಗೆ, ಹಂಗಂದ್ರೆ ಏನು ಎನ್ನುವುದರ ಮೂಲಕ ಈ ಒಂದು ಅವಧಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಲೆಟರಲ್ ಎಂಟ್ರಿ ಮೂಲಕ 45 ಮಂದಿ ತಜ್ಞರನ್ನ ವಿವಿಧ ಇಲಾಖೆಗೆ ನೇರವಾಗಿ ನೇಮಕ ಮಾಡಿಕೊಳ್ಳುವ ಉದ್ದೇಶದಿಂದ ನೀಡಿದ ಜಾಹೀರಾತನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ವಿವಿಧ ಇಲಾಖೆಗಳಲ್ಲಿ IAS ಆಫೀಸರ್ ಅಥವಾ ಅವ್ರು ಬಂದಿರತಕ್ಕಂಥ ಬಡ್ತಿ ಹೊಂದಿರತಕ್ಕಂಥ ಅವ್ರನ್ನ ಬಿಟ್ಟು ಬೇರೆ ಅವರನ್ನ ನೇಮಕ ಮಾಡೋದು, ಹೌದಾ, ಅದಕ್ಕೆ ಲೆಟರಲ್ ಎಂಟ್ರಿ ಅಂತ ಹೇಳಿ ಕರೀತಾರೆ. ಮಧ್ಯಮ ಶ್ರೇಣಿಯ ಅಧಿಕಾರಿಗಳನ್ನ ತಜ್ಞರು ಲೆಟರಲ್ ಎಂಟ್ರಿ ಮೂಲಕ ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದು, ಕೇಂದ್ರ ಸರ್ಕಾರವು ಈಗ ಹೆಜ್ಜೆ ಹಿಂದಕ್ಕೆ ಇರಿಸಿದೆ. ಅಂದ್ರೆ ಅದನ್ನ ನೇಮಕ ಮಾಡ್ಕೋಬೇಕಂತ ಮಾಡಿದ್ರು, ಆದ್ರೆ ಅವ್ರು ಏನ್ ಮಾಡಿದ್ರು, ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಆದರೆ ಕೇಂದ್ರವು ಹೀಗೆ ಮಾಡಿದ್ದಕ್ಕೆ ಕಾರಣ ಪ್ರಧಾನಿ ಸಚಿವಾಲಯದ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ರವರು ಹೇಳಿರುವಂತೆ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಸಂವಿಧಾನ ಹೇಳಿರುವುದನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಅಲ್ಲ, ಬದಲಿಗೆ ಸಂದರ್ಭವು ಸೃಷ್ಟಿಸಿದ ಒತ್ತಡ ಪರಿಣಾಮವಾಗಿ ಸರ್ಕಾರ ಈ ರೀತಿ ಹೆಜ್ಜೆ ಹಿಂದಕ್ಕಿರಿಸಿದೆ ಅಂತ ಹೇಳಿದ್ದಾರೆ. ಲೆಟರಲ್ ಎಂಟ್ರಿಯ ಪ್ರಕ್ರಿಯೆಯು ಸಮಾನತೆಯ ತತ್ವಕ್ಕೆ ಅನುಗುಣವಾಗಿ ಇರಬೇಕು ಎಂದು ಪ್ರಧಾನಿ ಬಯಸಿದ್ದರು. ಹೀಗಾಗಿ ಜಾಹೀರಾತು ನೀಡಿದ 3 ದಿನಗಳ ನಂತರ ಅಧಿಸೂಚನೆಯನ್ನು ರದ್ದುಪಡಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಲೆಟರಲ್ ಎಂಟ್ರಿ ತೀರ್ಮಾನವು ಮೀಸಲಾತಿ ಪ್ರಯೋಜನವನ್ನು ದುರ್ಬಲಗೊಳಿಸುವ ಉದ್ದೇಶ ಹೊಂದಿದೆ ಎಂದು ಕಾಂಗ್ರೆಸ್ ಹಾಗೂ ಇತರ ಕೆಲವು ವಿರೋಧ ಪಕ್ಷಗಳು ಟೀಕಿಸಿದವು. ನೋಡ್ರಿ, ಈಗ ಮೀಸಲಾತಿ ಮೂಲಕ ಅವ್ರಿಗೆ ಏನಾಗ್ತದೆ, ಬಡ್ತಿ ಆಗ್ತಾ ಇರ್ತೈತಿ. ನೀವು ಹಿಂಗೆ ಲೆಟರಲ್ ಎಂಟ್ರಿ ಮೂಲಕ ಬೇರೆಯವ್ರ ನೇಮಕ ಮಾಡಿದ್ರೆ ಅಂದ್ರೆ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಏನ್ ಮಾಡಿತ್ತು ಅಂದ್ರೆ ವಿರೋಧ ಪಕ್ಷದವರು ಅವ್ರನ್ನ ಟೀಕೆ ಮಾಡ್ತಾ ಇದ್ರು. ಅದಲ್ಲದೆ NDA ಮೈತ್ರಿಕೂಟದ ಕೆಲವು ಪಕ್ಷಗಳು ಕೂಡ ಈ ನಡೆಯ ಬಗ್ಗೆ ಅತೃಪ್ತಿ ದಾಖಲಿಸಿದವು. ಜಾಹೀರಾತು ನೀಡಿರುವುದನ್ನು ಸಮರ್ಥಿಸಿಕೊಂಡಿದ್ದ ಕೇಂದ್ರ ಸರ್ಕಾರವು ಟೀಕೆಗಳ ಪರಿಣಾಮವಾಗಿ ತೊಂದರೆ ಎದುರಾಗಬಹುದು ಎಂಬುದನ್ನು ಅರಿತು ನಂತರದಲ್ಲಿ ಜಾಹೀರಾತನ್ನು ರದ್ದುಪಡಿಸಿತು. ಬಿಜೆಪಿಯು ಮೀಸಲಾತಿ ನೀತಿಯನ್ನ ದುರ್ಬಲಗೊಳಿಸುವ ಉದ್ದೇಶ ಹೊಂದಿದೆ ಎಂದು ವಿರೋಧ ಪಕ್ಷಗಳು ಮಾಡಿದ ಆರೋಪದ ಪರಿಣಾಮವಾಗಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಒಂದಿಷ್ಟು ಹಿನ್ನಡೆಯನ್ನು ಅನುಭವಿಸಿತು ಎಂದು ವಿಶ್ಲೇಷಿಸಲಾಗಿದೆ. ಹಾಗಾಗಿ ಅದು ಬಿಜೆಪಿ ಮೀಸಲಾತಿಯನ್ನು ತೆಗೆದುಹಾಕ್ತತಿ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಹಿನ್ನಡೆ ಆಯಿತು ಅಂತ ಹೇಳಿ ಕೆಲವೊಂದಿಷ್ಟು ವಿಶ್ಲೇಷಣೆ ಮಾಡಲಾಗಿದೆ ಅಂತ ಕೂಡ ಕೊಟ್ಟಿರುವಂಥದ್ದು. ಲೆಟರಲ್ ಎಂಟ್ರಿ ವಿಚಾರದಲ್ಲಿ ಈ ರೀತಿಯ ವಿರೋಧ ವ್ಯಕ್ತವಾಗಬಹುದು ಎಂಬ ನಿರೀಕ್ಷೆ ಬಿಜೆಪಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಲೆಟರಲ್ ಎಂಟ್ರಿ ವಿಚಾರವಾಗಿ ಸರ್ಕಾರ ಕೈಗೊಂಡಿರುವ ತೀರ್ಮಾನವು ಮೀಸಲಾತಿಯ ನಿಯಮವನ್ನು ಉಲ್ಲಂಘಿಸಿತು. ಈ ವಿಚಾರವಾಗಿ ವ್ಯಕ್ತವಾಗಿರುವ ಕಳವಳ ಸಮರ್ಥನೆ ಇತ್ತು. ಈ ಹಿಂದೆ ಮನಮೋಹನ್ ಸಿಂಗ್ ರವರೇ ನಂದನ್ ನೀಲ್ಕೇನಿ ಅವರನ್ನು ಮಹತ್ವದ ಹುದ್ದೆಗೆ ನೇಮಕ ಮಾಡಿದಂತೆ ಇದು ಬಹಳ ಅಪರೂಪದ ನೇಮಕಾತಿಗಳಲ್ಲಿ ಆಗಿರಲಿಲ್ಲ. ಅಂದ್ರ ಈ ಹಿಂದೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿ ಆಗಿರ್ತಕ್ಕ ಮನಮೋಹನ್ ಸಿಂಗ್ ಅವರು ಕೂಡ ಲೆಟರಲ್ ಎಂಟ್ರಿ ಮೂಲಕ ಎಂಟ್ರಿ ಆಗಿರೋದು. ಹಲವಾರು ಅಧಿಕಾರಶಾಹಿಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮೀಸಲಾತಿ ನೀತಿಯನ್ನು ಉಲ್ಲಂಘಿಸಬಾರದಿತ್ತು. ನಿರ್ದಿಷ್ಟ ಹುದ್ದೆ, ನಿರ್ದಿಷ್ಟ ಅವಧಿ, ತಜ್ಞರು ಮತ್ತು ನಾಯಕತ್ವದ ಗುಣವನ್ನು ಅವರಲ್ಲಿ ನೇಮಕ ಮಾಡುವುದು ನನ್ನ ಉದ್ದೇಶ
ಎಂದು ಕೇಂದ್ರ ಹೇಳಿತ್ತು. ಅಂದ್ರೆ ಮೀಸಲಾತಿಯನ್ನು ವಿರೋಧಿಸುವುದಲ್ಲ, ನನ್ನ ಉದ್ದೇಶ ಏನು ಅನ್ನೋದನ್ನ ಹೇಳಿತ್ತು ಕೇಂದ್ರ ಸರ್ಕಾರ. ಅವರ ನಾಯಕತ್ವದ ಗುಣವನ್ನು ಹೆಚ್ಚಿಸುವುದು ನನ್ನ ಉದ್ದೇಶವಾಗಿತ್ತು ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಇದರಿಂದಾಗಿ ಅಧಿಕಾರಶಾಹಿ ವ್ಯವಸ್ಥೆಯ ಹೊಸತನ ಬರುತ್ತದೆ, ಹೊಸ ಆಲೋಚನೆಗಳು ಇಲ್ಲಿ ಅವಕಾಶ ಸಿಗುತ್ತದೆ ಎಂದು ಹೇಳಿತು. ಅಂದ್ರೆ ಲೆಟರಲ್ ಎಂಟ್ರಿ ಮೂಲಕ ಬಂದಿರ್ತಕ್ಕಂಥವ್ರು ಹೊಸ ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಹೊಸತನ ಬರ್ತದೆ ಇಲಾಖೆಯಲ್ಲಿ ಅಂತ ಹೇಳಿ ಅವರು ಕೇಂದ್ರ ಸರ್ಕಾರದವರು ಸಮರ್ಥನೆಯನ್ನ ಕೊಡುವಂಥದ್ದು. ಆದರೆ ಈ ರೀತಿಯ ನೇಮಕಾತಿಗಳು ನಡೆಯುವಾಗ ನಮಗೆ ಹತ್ತಿರದವನ್ನೇ ನೇಮಿಸುವುದು, ಈ ರೀತಿ ನೇಮಕ ಆಗುವಂತ ಸಂದರ್ಭದಲ್ಲಿ ನಮ್ಮ ಹತ್ತಿರ ಇರುವವರನ್ನ ನೇಮಕ ಮಾಡುವಂಥದ್ದು, ಪಾರದರ್ಶಕತೆ ಇಲ್ಲವಾಗುವ ಸಾಧ್ಯತೆಗಳು ಇರುತ್ತವೆ. ಲ್ಯಾಟರಲ್ ಎಂಟ್ರಿ ಪ್ರಸ್ತಾಪಕ್ಕೆ ವಿರೋಧ ದಾಖಲಿಸಲು ಕೂಡ ಒಂದು ಸಮರ್ಥನೀಯ ಕಾರಣ ಆಗಬಲ್ಲದು. ಅಂದ್ರ ಈ ಲ್ಯಾಟರಲ್ ಎಂಟ್ರಿ ಒಬ್ಬ ವಿಷಯ ತಜ್ಞ ನೇಮಕ ಮಾಡಿದ್ರೆ ಯಾವುದು ತೊಂದರೆ ಆಗಿರೋದಿಲ್ಲ, ಅಲ್ಲಿ ತಮಗೆ ಬೇಕಾದವ್ರನ್ನ ನೇಮಕ ಮಾಡಿದ್ರೆ ಅದು ತೊಂದರೆ ಆಗಬಹುದಾಗಿತ್ತು. ಇನ್ನು ಖಾಸಗಿ ವಲಯದಲ್ಲಿ ನೇಮಕ ಮಾಡಿದ ವ್ಯಕ್ತಿಗಳನ್ನು ಅವರದೇ ಆದ ಅನುಭವಗಳು ಇರುತ್ತವೆ. ಆ ಅನುಭವಗಳೇ ಅವರ ನಡೆ ನುಡಿಯ ಮೇಲೆ ಪ್ರಭಾವ ಬೀರುತ್ತವೆ. ಹೀಗೆ ನೇಮಕ ಆದವರು ಜಂಟಿ ಕಾರ್ಯದರ್ಶಿ ಮಟ್ಟದ ನೀತಿ ನಿರೂಪಣೆ ಕೆಲಸ ಮಾಡಬಹುದಿತ್ತು. ಈ ನೇಮಕಾತಿಗಳಲ್ಲಿ ರಾಜಕೀಯ ಪ್ರಭಾವ ಬೀರಿ ಅಪಾಯವೂ ಇತ್ತು. ಈ ನೇಮಕಾತಿ ಒಳಗೆ ರಾಜಕೀಯವಾಗಿ ತಮಗೆ ಯಾರು ಬೇಕು ಅವರನ್ನ ನೇಮಕ ಮಾಡಿಕೊಳ್ಳುವಂತ ಅಪಾಯ ಕೂಡ ಅದರಲ್ಲಿ ಇತ್ತು ಅಂತ ಹೇಳ್ತಾರೆ. ಸರ್ಕಾರವು ಹಲವು ಹಂತಗಳಲ್ಲಿ ಆಗುವ ತೀರ್ಮಾನಗಳ ಮೇಲೆ ರಾಜಕೀಯ ಪ್ರಭಾವ ಕೆಲಸ ಮಾಡಬಹುದು, ಹೊಸದೇನೂ ಅಲ್ಲ. ಬಿಜೆಪಿಯ ಸೈದ್ಧಾಂತಿಕ ಮಾತೃ ಸಂಘಟನೆಯಾದ RSS ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಲು ಇದ್ದ ನಿರ್ಬಂಧವನ್ನು ತೆಗೆದುಹಾಕಿದ ಕೆಲವು ದಿನಗಳಲ್ಲಿ ಈ ಜಾಹೀರಾತನ್ನ ಪ್ರಕಟಿಸಿತು. ಹಾಗಾಗಿ ಇದು ಏನಾಯ್ತು, ಸ್ವಲ್ಪ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿತ್ತು ಅಂತ ಹೇಳಿ ಗೊತ್ತಾಗ್ತದೆ. ಹೌದ್ರಿ, ಭಾಗಿಯಾಗಲು ಇದ್ದ ನಿರ್ಬಂಧವನ್ನು ತೆಗೆದುಹಾಕು ಕೆಲವು ದಿನಗಳ ನಂತರ ಜಾಹೀರಾತನ್ನು ಪ್ರಕಟಣೆ ಮಾಡಿತ್ತು. ಸರ್ಕಾರ ಆಡಳಿತ ವ್ಯವಸ್ಥೆಯಲ್ಲಿ ಇವರು ಕೇವಲ ಪಿಡುಗುಗಳನ್ನು ಮತ್ತು ಕಾಯಿಲೆಗಳನ್ನು ನಿವಾರಿಸಲು ಲ್ಯಾಟರಲ್ ಎಂಟ್ರಿ ವ್ಯವಸ್ಥೆ ಮದ್ದು ಎಂದು ಹೇಳಲು ಆಗುವುದು. ಅಕಸ್ಮಾತ್ ಈಗ ಕೆಲವು ಪಿಡುಗುಗಳಾಗಿರ್ಬೋದು, ಕಾಯಿಲೆಗಳಿದ್ದು ಇವನ್ನೆಲ್ಲ ಸರಿಪಡಿಸೋದಕ್ಕೋಸ್ಕರ ನಾವು ಲ್ಯಾಟರಲ್ ಎಂಟ್ರಿ ಮಾಡ್ತೀವಿ ಅಂತಂದ್ರೆ ಅದು ತಪ್ಪಾಗ್ತತಿ ಅಂತ ಹೇಳ್ತಾರೆ. ಇನ್ನು ಪ್ರತಿಭೆಗೆ ಅವಕಾಶ ಒದಗಿಸುವುದು ಹಾಗೂ ಸಾಮಾಜಿಕ ನ್ಯಾಯವನ್ನು ಖಾತ್ರಿಪಡಿಸುವುದು ಒಂದಕ್ಕೊಂದು ಸಂಬಂಧ ಇಲ್ಲದ ಸಂಗತಿಗಳು ಎಂದು ಪರಿಗಣಿಸಲು ಅವಕಾಶ ಇಲ್ಲ. ಕೇಂದ್ರ ಸೇವಾ ಆಯೋಗವು ತನ್ನ ನೇಮಕಾತಿ ನಿಯಮಗಳನ್ನು ಪಾಲಿಸುತ್ತಲೇ ತಜ್ಞರ ನೇಮಕ ಮಾಡಿದ ಅನುಭವ ಹೊಂದಿದೆ. ಸರ್ಕಾರ ಈಗ ಹಿಂದಕ್ಕೆ ಹೆಜ್ಜೆ ಇರಿಸಿರುವುದು ಅದು ದುರ್ಬಲವಾಗಿದೆ ಎಂಬುದನ್ನು ತೋರಿಸುತ್ತದೆ. ಈಗ ಸರ್ಕಾರವು NDA ಮೈತ್ರಿಕೂಟದಲ್ಲಿನ ಇತರ ರಾಜಕೀಯ ಪಕ್ಷಗಳ ಮಾತಿಗೆ ಕಿವಿ ಕೊಡದೆ ಹಾಗೂ ವಿರೋಧ ಪಕ್ಷಗಳ ಧ್ವನಿಗೆ ಬೆಲೆ ಕೊಡದೆ ನಿರ್ಣಯಗಳನ್ನು ಕೈಗೊಳ್ಳುವ ಪ್ರಕ್ರಿಯೆ ಪ್ರಜಾತಾಂತ್ರಿಕವಾಗಿ ಇರುವಂತೆ ನೋಡಿಕೊಳ್ಳುವ ದೃಷ್ಟಿಯಿಂದ ಇದು ಒಳ್ಳೆಯದು. ಈಗ ನೋಡ್ರಿ, ಉಪಸಂಹಾರ ಬರೀತಿರಲ್ಲ ನೋಡ್ರಿ, ನಾನು ಇನ್ನೊಂದ್ಸಾರಿ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ನೋಡ್ರಿ. ಓಕೆ, ನೋಡ್ರಿ ಉಪಸಂಹಾರ ಬರೀತಿರಲ್ಲ, ಉಪಸಂಹಾರ ಅಂತ ಹಿಂಗೆ ಬರೀತಿರ್ತಾನೆ. ಉಪಸಂಹಾರ ಬರೆದು ಇಲ್ಲಿದೆ ನೋಡಿ, ಈ ನಾ ಮಾರ್ಕ್ ಮಾಡ್ತೀನಲ್ಲ ಇದನ್ನ ಬರೆದು ಬಿಡ್ರಿ ನೋಡ್ರಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಒಂಥರ ಅವ್ನು ಓದೋನಿಗೆ ಫುಲ್ ಶಾಕ್ ಆಗ್ಬೇಕು, ಹಂಗಿರುತ್ತೆ ನೋಡ್ರಿ. ಉಪಸಂಹಾರ, ಈ ಸರ್ಕಾರದ ಬಗ್ಗೆ ಸರ್ಕಾರ ಈಗ ಹಿಂದಕ್ಕೆ ಹೆಜ್ಜೆ ಇಟ್ಟಿರುವುದು ಅದು ದುರ್ಬಲವಾಗಿದೆ ಎಂಬುದನ್ನು ತೋರಿಸುತ್ತದೆ. ಈಗ ಸರ್ಕಾರವು NDA ಮೈತ್ರಿಕೂಟದಲ್ಲಿ ಅಂದ್ರೆ ಏನ್ ಹೇಳ್ತತಿ, ಸರ್ಕಾರದ ಬಗ್ಗೆನೂ ಹೇಳ್ತತಿ ಮತ್ತು ಅದ್ರ ಲೆಟರಲಿ ಎಂಟ್ರಿ ಬಗ್ಗೆನೂ ಕೂಡ ಹೇಳ್ತತಿ ನೋಡ್ರಿ. ಹೌದ್ರಿ, ಈಗ ಸರ್ಕಾರವು NDA ಮೈತ್ರಿಕೂಟದಲ್ಲಿರುವ ರಾಜಕೀಯ ಪಕ್ಷಗಳ ಮಾತಿಗೆ ಕಿವಿ ಕೊಡಬೇಕಾಗಿದೆ ಹಾಗೂ ವಿರೋಧ ಪಕ್ಷಗಳ ದನಿಗೂ ಬೆಲೆ ಕೊಡಬೇಕಿದೆ. ನಿರ್ಣಯಗಳನ್ನು ಕೈಗೊಳ್ಳುವ ಪ್ರಕ್ರಿಯೆ ಪ್ರಜಾತಾಂತ್ರಿಕವಾಗಿ ಇರುವಂತೆ ನೋಡಿಕೊಳ್ಳುವ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ನೀವು ಈ ರೀತಿ ಬರಿಬೇಕಾಗ್ತದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.